ನಮಸ್ಕಾರ. ಅಕ್ಟೋಬರ್ 9, 2025 ಈ ದಿನಾಂಕ ಯಾಕಿಷ್ಟು ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದ್ರೆ ಇವತ್ತು ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಬದಲಾವಣೆಗಳ ಒಂದು ಅದ್ಭುತ ಚಿತ್ರಣ ಸಿಗುತ್ತೆ. ಒಂದು ಕಡೆ ನಮ್ಮ ಜೀವನವನ್ನೇ ಬದಲಾಯಿಸೋ ಡಿಜಿಟಲ್ ತಂತ್ರಜ್ಞಾನ, ಇನ್ನೊಂದು ಕಡೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದ ಪುಟಗಳನ್ನೇ ತಿರುವಿ ಹಾಕುವ ಸಂಶೋಧನೆಗಳು. ಹೀಗೆ ಇವತ್ತಿನ ದಿನ ಹಲವಾರು ಮಹತ್ವದ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಹಾಗಿದ್ರೆ ಇವತ್ತು ನಾವು ಏನೆಲ್ಲ ಚರ್ಚೆ ಮಾಡ್ತೇವೆ? ಮೊದಲು ಭಾರತದ ಡಿಜಿಟಲ್ ಜಿಗಿತದ ಬಗ್ಗೆ ನೋಡೋಣ. ಆಮೇಲೆ ಸುಸ್ಥಿರ ಭವಿಷ್ಯಕ್ಕಾಗಿ ಏನೆಲ್ಲ ಯೋಜನೆಗಳು ನಡೀತಿವೆ ಅಂತ ತಿಳ್ಕೊಳ್ಳೋಣ. ಮೂರನೇದಾಗಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಗೆ ಸಿಕ್ಕಿರೋ ಮಾನ್ಯತೆ ಬಗ್ಗೆ ಮಾತಾಡೋಣ. ಕೊನೆಗೆ ಇಷ್ಟೊತ್ತು ಕೇಳಿದ್ರಲ್ಲಿ ಏನೆಲ್ಲ ನೆನಪಿದೆ ಅಂತ ಒಂದು ಚಿಕ್ಕ ರಸಪ್ರಶ್ನೆ ಮೂಲಕ ಪರೀಕ್ಷೆ ಮಾಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಮೊದಲನೇದಾಗಿ ನಾವು ಭಾರತದ ಡಿಜಿಟಲ್ ಜಿಗಿತದ ಬಗ್ಗೆ ಮಾತಾಡೋಣ. ದೇಶವನ್ನ ಇನ್ನಷ್ಟು ದಕ್ಷತೆ ಮತ್ತು ಸ್ವಾವಲಂಬನೆಯ ಕಡೆಗೆ ಕೊಂಡೊಯ್ತಿರುವ ಕೆಲವು ಪ್ರಮುಖ ಡಿಜಿಟಲ್ ಹೆಜ್ಜೆಗಳನ್ನ ನೋಡೋಣ ಬನ್ನಿ. ಇದು ಬರೀ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಇಡೋ ಥರ ಅಲ್ಲ. ಇದು ಆಸ್ತಿ ಮಾಲೀಕತ್ವದ ವ್ಯವಸ್ಥೆಯನ್ನೇ ಸರಳಗೊಳಿಸೋ ಪ್ರಯತ್ನ. ಇದರಿಂದಾಗೋ ದೊಡ್ಡ ಲಾಭ ಅಂದ್ರೆ ಜಾಗದ ಬಗ್ಗೆ ಇರೋ ಗೊಂದಲಗಳು, ಕೇಸುಗಳು ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲ, ಸಿಟಿ ಪ್ಲಾನಿಂಗ್ ಮಾಡೋಕ್ಕೂ ತುಂಬಾನೇ ಸಹಾಯ ಆಗುತ್ತೆ. ಆಡಳಿತದಲ್ಲಿ ಪಾರದರ್ಶಕತೆ ತರೋಕೆ ಇದೊಂದು ದೊಡ್ಡ ಹೆಜ್ಜೆ. ನೋಡಿ, ಈ ಡಿಜಿಟಲ್ ಬದಲಾವಣೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಒಂದು ಕಡೆ ರೈತರಿಗೆ ತಮ್ಮ ಬೆಳೆ ಮಾರಾಟ ಮಾಡೋಕೆ ಈ ನಾಮ್ ವೇದಿಕೆ ಇನ್ನಷ್ಟು ದೊಡ್ಡದಾಗ್ತಿದೆ. ಇನ್ನೊಂದು ಕಡೆ ಮುಂಬೈನ ಪ್ರಯಾಣಿಕರು ಮೆಟ್ರೋ, ಬಸ್, ಟ್ರೈನ್ ಎಲ್ಲದಕ್ಕೂ ಒಂದೇ ಆ್ಯಪ್ ಬಳಸಬಹುದು. ಹಾಗೇ ನಮ್ಮದೇ ಡಿಜಿಟಲ್ ಕರೆನ್ಸಿ ಈ ರೂಪಾಯಿಯನ್ನ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಪಡಿಸೋಕೆ RBI ಹೊಸ ಹೆಜ್ಜೆ ಇಟ್ಟಿದೆ. ಅಂದ್ರೆ ಕೃಷಿಯಿಂದ ಹಿಡಿದು ಹಣಕಾಸಿನವರೆಗೂ ಎಲ್ಲವೂ ಡಿಜಿಟಲ್ ಆಗ್ತಿದೆ. ಇದು ಮೇಲ್ನೋಟಕ್ಕೆ ಬರೀ ಒಂದು ಇಮೇಲ್ ಸರ್ವಿಸ್ ಬದಲಾಯಿಸಿದ ಹಾಗೆ ಕಾಣಬಹುದು. ಆದರೆ ಇದರ ಹಿಂದಿರೋ ಅರ್ಥ ದೊಡ್ಡದು. ಸ್ವತಃ ಗೃಹ ಸಚಿವಾಲಯವೇ ಝೋಹೋ ಮೇಲಿನಂತಹ ಒಂದು ಭಾರತೀಯ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ. ಅಂದ್ರೆ ಆತ್ಮನಿರ್ಭರ ಭಾರತ ಅನ್ನೋ ಮಾತಿಗೆ ಸಿಕ್ಕಿರೋ ನಿಜವಾದ ಶಕ್ತಿ ಇದು. ನಮ್ಮ ದೇಶದ ಟೆಕ್ ಕಂಪನಿಗಳಿಗೆ ಇದಕ್ಕಿಂತ ದೊಡ್ಡ ಪ್ರೋತ್ಸಾಹ ಬೇಕಿಲ್ಲ. ಡಿಜಿಟಲ್ ಪ್ರಪಂಚದಿಂದ ಈಗ ನಾವು ಭೌತಿಕ ಜಗತ್ತಿಗೆ ಬರೋಣ. ನಮ್ಮ ದೇಶದ ಭವಿಷ್ಯವನ್ನ ಹೇಗೆ ಕಟ್ಟಲಾಗ್ತಿದೆ? ಬರೀ ಆನ್ಲೈನ್ ಅಲ್ಲ, ಆಫ್ಲೈನಲ್ಲೂ ಏನೆಲ್ಲ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಿವೆ ಅಂತ ನೋಡೋಣ ಬನ್ನಿ. ಈ ಸಂಖ್ಯೆ ನೋಡಿ, 19,650 ಕೋಟಿ ರೂಪಾಯಿ. ಇದೇನು ಸಣ್ಣ ಮೊತ್ತ ಅಲ್ಲ. ಇದು ನವಿ ಮುಂಬೈನಲ್ಲಿ ತಲೆ ಎತ್ತಲಿರೋ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಜೆಟ್. ಯೋಚನೆ ಮಾಡಿ, ಕಮಲದ ಆಕಾರದಲ್ಲಿರೋ ಈ ಏರ್ಪೋರ್ಟ್ ಬರೀ ಪ್ರಯಾಣಕ್ಕೆ ಅಲ್ಲ, ನಮ್ಮ ದೇಶದ ವ್ಯಾಪಾರ ವಹಿವಾಟಿಗೆ ಎಂಥ ದೊಡ್ಡ ಬೂಸ್ಟ್ ಕೊಡಬಹುದು ಅಂತ. ಇಲ್ಲಿ ನೋಡಿ, ಪ್ರಗತಿಗೆ 2 ದಾರಿಗಳು ಕಾಣಿಸ್ತಾ ಇವೆ. ಒಂದು ಕಡೆ ನವಿ ಮುಂಬೈ ಏರ್ಪೋರ್ಟ್ನಂತಹ ಬೃಹತ್ ಯೋಜನೆ, ದೇಶದ ಕೆಪಾಸಿಟಿಯನ್ನೇ ಬದಲಾಯಿಸೋ ಪ್ರಾಜೆಕ್ಟ್. ಇನ್ನೊಂದು ಕಡೆ ಸೋನಿಪತ್ನಲ್ಲಿ ಶುರುವಾದ ಎಲೆಕ್ಟ್ರಿಕ್ ಟ್ರಕ್ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್. ಇದು ಚಿಕ್ಕ ಹೆಜ್ಜೆ ಅನ್ನಿಸ್ಬೋದು, ಆದರೆ ಪರಿಸರ ಸ್ನೇಹಿ ಭವಿಷ್ಯದ ಕಡೆಗೆ ಇದು ತುಂಬಾನೇ ಪ್ರಮುಖವಾದ ಹೆಜ್ಜೆ. ಅಂದ್ರೆ ದೊಡ್ಡ ಯೋಜನೆ ಮತ್ತು ಹೊಸ ಆವಿಷ್ಕಾರ ಎರಡೂ ಒಟ್ಟೊಟ್ಟಿಗೆ ಸಾಕ್ತಿವೆ. ಸರಿ, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಯ್ತು. ಈಗ ನಮ್ಮ ಬೇರುಗಳ ಕಡೆಗೆ, ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಕಡೆಗೆ ಗಮನ ಹರಿಸೋಣ. ಇವತ್ತಿನ ದಿನಾಂಕ ಇತಿಹಾಸದ ಪುಟಗಳಲ್ಲೂ ಯಾಕೆ ಮುಖ್ಯ ಅಂತ ನೋಡೋಣ ಬನ್ನಿ. 12,000 ವರ್ಷ ಯೋಚನೆ ಮಾಡೋಕ್ಕೂ ಆಗಲ್ಲ ಅಲ್ವಾ? ಅಷ್ಟು ಹಳೆಯ ಒಂದು ಕಲ್ಲಿನ ಕಂಬಕ್ಕೆ ಇವತ್ತು ಇಡೀ ಪ್ರಪಂಚ ಯಾಕೆ ತಿರುಗಿ ನೋಡ್ತಾ ಇದೆ? ಅಂಥದ್ದೇನಿದೆ ಆ ಕಂಬದಲ್ಲಿ? ಯಾಕಂದ್ರೆ ಇದುವರೆಗೂ ನಾವು ಅನ್ಕೊಂಡಿದ್ದು ಬೇರೆ. ಆದರೆ ಈ ಸಂಶೋಧನೆ ನಮ್ಮ ಇತಿಹಾಸದ ತಿಳುವಳಿಕೆಯನ್ನೇ ಬುಡಮೇಲು ಮಾಡಿದೆ. ನವಶಿಲಾಯುಗದ ಮನುಷ್ಯ ತನ್ನದೇ ಮುಖವನ್ನ ಕಲ್ಲಿನಲ್ಲಿ ಕೆತ್ತಿದಾನೆ ಅಂದ್ರೆ ಅವರ ಕಲಾಪ್ರಜ್ಞೆ, ಅವರ ಯೋಚನಾ ಲಹರಿ ನಾವು ಊಹಿಸಿದ್ದಕ್ಕಿಂತ ಎಷ್ಟೋ ಮುಂದುವರೆದಿತ್ತು ಅಂತ ಅರ್ಥ. ಇದು ಇತಿಹಾಸಕ್ಕೆ ಹೊಸದೊಂದು ಅಧ್ಯಾಯವನ್ನೇ ಸೇರಿಸಿದೆ. ಸಾಂಸ್ಕೃತಿಕವಾಗಿಯೂ ಇವತ್ತು ಮರೆಯಲಾಗದ ದಿನ. ನೋಡಿ, ಒಡಿಶಾದಲ್ಲಿ ನಮ್ಮ ಜಗನ್ನಾಥ ದೇವಾಲಯದ ಸಾವಿರಾರು ವರ್ಷಗಳ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಉಳಿಸೋ ಕೆಲಸ ನಡೀತಾ ಇದೆ. ಇನ್ನೊಂದ್ ಕಡೆ ಸಾಗರದಾಚೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ದೀಪಾವಳಿಗೆ ರಾಜ್ಯ ರಜೆ ಅಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸಾಹಿತ್ಯ ಲೋಕದ ಅತ್ಯುನ್ನತ ಗೌರವ ನೊಬೆಲ್ ಪ್ರಶಸ್ತಿಯೂ ಪ್ರಕಟವಾಗಿದೆ. ಇದು ನಿಜಕ್ಕೂ ಒಂದು ಗ್ಲೋಬಲ್ ಸೆಲೆಬ್ರೇಷನ್. ಇಷ್ಟೊತ್ತು ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಈಗ ಒಂದು ಸಣ್ಣ ಪರೀಕ್ಷೆ ಟೈಮ್. ನೋಡೋಣ ಎಷ್ಟು ವಿಷಯಗಳು ನೆನಪಿದೆ ಅಂತ. ರೆಡಿ ತಾನೆ? ಮೊದಲನೇ ಪ್ರಶ್ನೆ, ನಾವು ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡಿದ್ವಿ, ನೆನಪಿದೆಯಾ? ಅದರಲ್ಲಿ ನಕ್ಷಾ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೆ. ಅದರ ಮುಖ್ಯ ಉದ್ದೇಶ ಏನಿತ್ತು? ಹೌದು, ಸರಿಯಾದ ಉತ್ತರ. ನಗರ ಪ್ರದೇಶದ ಭೂದಾಖಲೆಗಳು ಅಂದ್ರೆ ಸಿಟಿಗಳಲ್ಲಿರೋ ಜಾಗದ, ಸೈಟಿನ ದಾಖಲೆಗಳನ್ನ ಪಾರದರ್ಶಕವಾಗಿ ಮತ್ತು ನಿಖರವಾಗಿ ಡಿಜಿಟೈಸ್ ಮಾಡೋದು. ಸರಿ, ಎರಡನೇ ಪ್ರಶ್ನೆ, ಇದು ಸುಸ್ಥಿರ ಭವಿಷ್ಯದ ಬಗ್ಗೆ. ಸೋನಿಪತ್ನಲ್ಲಿ
ನಿತಿನ್ ಗಡ್ಕರಿ ಅವರು ಒಂದು ಹೊಸ ಸೌಲಭ್ಯ ಉದ್ಘಾಟಿಸಿದ್ರು ಅಂತ ಹೇಳಿದ್ದೆ. ಏನದು? ಎಕ್ಸಾಕ್ಟ್ಲಿ, ಭಾರತದ ಮೊಟ್ಟಮೊದಲ ಎಲೆಕ್ಟ್ರಿಕ್ ಟ್ರಕ್ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್. ನಮ್ಮ ಲಾರಿಗಳನ್ನು ಕೂಡ ಪರಿಸರ ಸ್ನೇಹಿಯಾಗಿ ಮಾಡೋ ಕಡೆ ಇದೊಂದು ದೊಡ್ಡ ಹೆಜ್ಜೆ. ಮತ್ತು ಕೊನೆಯ ಪ್ರಶ್ನೆ, ನಮ್ಮ ಹಬ್ಬ ದೀಪಾವಳಿಗೆ ಅಮೆರಿಕದ ಒಂದು ರಾಜ್ಯದಲ್ಲಿ ರಜೆ ಘೋಷಣೆ ಆಯಿತು. ಅದು ಯಾವ ರಾಜ್ಯ? ಸರಿಯಾದ ಉತ್ತರ ಕ್ಯಾಲಿಫೋರ್ನಿಯಾ. ಅಲ್ಲಿರೋ ನಮ್ಮ ಭಾರತೀಯ ಅಮೆರಿಕನರ ಕೊಡುಗೆಯನ್ನ ಗೌರವಿಸಿ ಈ ನಿರ್ಧಾರ ತಗೊಂಡಿದ್ದಾರೆ. ಸೊ ಇವತ್ತು ನಾವು ನೋಡ್ದ ಹಾಗೆ ಟೆಕ್ನಾಲಜಿ, ನಮ್ಮ ರಸ್ತೆಗಳು, ನಮ್ಮ ಸಂಸ್ಕೃತಿ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇನ್ನು ಮುಂದೆ ಒಂದು ದೇಶದ ಶಕ್ತಿ ಅಂದ್ರೆ ಬರೀ ಸೈನ್ಯ ಅಥವಾ ದುಡ್ಡಲ್ಲ, ಬದಲಿಗೆ ಅದರ ಡಿಜಿಟಲ್ ಮೂಲಸೌಕರ್ಯ ಆಗಿರುತ್ತಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಯೋಚನೆ ಮಾಡಿ, ಮತ್ತೆ ಸಿಗೋಣ.